ಮಂಡೇ ವ್ಲಾಗ್ ಇಡ್ಲಿಗೆ ಅಕ್ಕಿನ ನೆನೆಸಿದ್ದೆ, ರುಬ್ಕೊಳ್ಳೋಣ ಅಂತ ರುಬ್ಕೊತಾ ಇದ್ದೀನಿ. ನಾನು ರುಬ್ಬಿದ ತಕ್ಷಣ ಹಳ್ಳುಪ್ಪಾಕಿ ಇಟ್ಬಿಡ್ತೀನಿ. ಇದರಲ್ಲಿ ನಾನು ದೋಸೆ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಬರೀ ಇಡ್ಲಿಗೆ ಅಂತಲೇ ರುಬ್ಬಿಟ್ಟಿರೋದ್ರಿಂದ ಉಪ್ಪಾಕಿ ಇಟ್ಬಿಡ್ತೀನಿ ರುಬ್ಬಿದ ತಕ್ಷಣನೇ. ಹಾಗೆ ಮಿಕ್ಸಿ ಎಲ್ಲ ಒರೆಸಿ ಎತ್ತಿಟ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ತಂದಿದ್ದೆ, ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸಿಡ್ತಾ ಇದ್ದೀನಿ. ಇನ್ನು ಇವತ್ತಿನ ಡಿನ್ನರ್ಗೆ ನಾನು ಬೆಳಿಗ್ಗೆನೆ ಬಟಾಣಿ ಮತ್ತು ಕಡಲೆಕಾಳನ್ನ ಹಾಕಿ ಸಾಂಬಾರನ್ನ ಮಾಡಿದ್ದೆ. ಅದೇ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ನ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲ ಎತ್ತಿಟ್ಬಿಟ್ಟು ಯಕ್ಷಿತ್ಗೆ ಅಂತ ಅವನಿಗೆ ಅನ್ನ ತಿನ್ನಿಸ್ಬೇಕಲ್ಲ, ಸೊ ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರನ್ನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಮಡ್ಚ್ಕೊಳ್ಳೋಣ ಅಂದ್ಬಿಟ್ಟು ಮಡ್ಚ್ಕೊತಾ ಇದ್ದೀನಿ. ನನ್ನ ಬಟ್ಟೆ ಏನಾದರೂ ಜಾಸ್ತಿ ಇತ್ತು ಮಡ್ಚಬೇಕು ಅಂತಂದರೆ ಈ ಥರ ಚಾಪೆ ಮೇಲೆ ಹಾಕ್ಕೊಬಿಡ್ತೀನಿ, ಬೇಗ ಮಡಚಿ ಎತ್ತಿಟ್ಕೋಬೋದು ಅಂದ್ಬಿಟ್ಟು. ಅಷ್ಟರಲ್ಲಿ ಆನಂದ್ ಕೂಡ ಬೇಗನೆ ಬಂದರು. ಕಾಫಿ ಮಾಡು ಅಂತಂದರು, ಅವರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಯಕ್ಷಿತ್ ಅಂತೂ ಅವ್ರನ್ನ ಬಟ್ಟೆ ಮಡ್ಚೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಹಿಂಸೆ ಕೊಡ್ತಾ ಇದ್ದ. ಹಾಗೆ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಆ್ಯನಿವರ್ಸರಿದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ಔಟ್ ಮಾಡಿ.